ನಮಸ್ಕಾರ. ನಾವು ಬರ್ತಾ ಅಮ್ಮಗೆ ಟ್ಯೂಬ್ ಹಾಕಿದ್ರು, ಬಟ್ ಹೇಳೋಕ್ಕಾಗ್ತಾ ಇಲ್ಲ, ಆ ಥರ ಇದ್ರು. ಫೈನಲ್ ಸ್ಟೇಜ್ ಅಂತ ಕೊಟ್ಬಿಟ್ಟಿದ್ರು, ಅಮ್ಮಗೆ ಉಳಿಯಲ್ಲ ಅಂತ ಹೇಳ್ಬಿಟ್ಟಿದ್ರು. ಬೇರೆಯವ್ರು ಯಾರು ನಿಂಕನೋ ಗೊತ್ತಿಲ್ಲ, ಫೋನಲ್ಲಿ ನೋಡಿ ಅಣ್ಣ ಹೇಳಿದ್ರು ಇಲ್ಲಿ ಹೋದರೆ ವಾಸಿ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಬಂದಮೇಲೆ ವಾಸಿ ಆಯಿತು. ಈಗೆಲ್ಲ ಊಟ ಎಲ್ಲ ತಿಂತಾರೆ, ಪೈಪೆಲ್ಲ ತೆಗೆದುಬಿಟ್ಟಿದ್ದಾರೆ, ಆರಾಮಾಗಿದ್ದಾರೆ, ಕೆಲಸ ಎಲ್ಲ ಮಾಡ್ತಾರೆ. ಹೇಳೋಕ್ಕಾಗಲ್ಲ, ಆ ಥರ ಖುಷಿಯಾಗಿದೆ ನಮಗೂ. ನಾವು 3 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. ಪಾಪ ಅವರು ಎಷ್ಟೋ ದುಡ್ಡು ಖರ್ಚು ಮಾಡ್ತಾರೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಒಂದು 11 ಲಕ್ಷವರೆಗೂ ಖರ್ಚಾಯಿತು, ಅಲ್ಲಿ ಏನು ವಾಸಿ ಆಗಿಲ್ಲ. ಇಲ್ಲಿ ಬಂದಾಗ ಅಮ್ಮ ಸ್ವಲ್ಪ ಹುಷಾರಾಗಿದ್ದಾರೆ, ಆರಾಮಾಗಿದ್ದಾರೆ. ಆರಾಮಾಗಿ ನಮ್ಮ ಹತ್ರ ಎಲ್ಲ ಮಾತಾಡ್ತಾರೆ, ನಮ್ಮ ಜೊತೆಯಲ್ಲಿ ಆರಾಮಾಗಿ ಖುಷಿಯಾಗಿ ನಗೀತಾ ಇದ್ದಾರೆ. ಅಮ್ಮ ಫಸ್ಟು ಇದರಲ್ಲಿ ಹೆಂಗಿದ್ರಂತ ಒಂದು ಸತಿ ನೋಡಿಸ್ತೀನಿ, ನೋಡ್ರಿ, ನೀವು ಖುಷಿ ಪಡ್ತೀರಿ. ಅದೇ ಬಟ್ ಬಂದು ತೋರಿಸ್ಕೊಳ್ರಿ, ಯಾರೇ ಆಗಲಿ ಬಂದು ನೋಡಿಸ್ಕೊಳ್ಳಿ. ಚೆನ್ನಾಗಾದರೆ ನಮಗೂ ಒಂಥರ ಖುಷಿ. ಬಟ್ ಅಮ್ಮ ಮಾತ್ರ ನಂಗೆ ಚೆನ್ನಾಗಿದ್ದಾರೆ, ತುಂಬ ಸಂತೋಷ ಆಗ್ತಾಯಿದೆ. ಅಮ್ಮನೂ ಮಾತಾಡ್ತಾರೆ, ಅಮ್ಮನೂ ಮಾತಾಡ್ಸಿ. ಪೈಪ್ ಹಂಗಿತ್ತು, ನೋಡೋಕ್ಕಾಗ್ತಾಯಿಲ್ಲ. ಆ ಪೈಪಲ್ಲಿ ನಮಗೆ ಗಂಜಿ ಅಟ್ಟಿ ಬೋರ್ ಹತ್ಬಿಟ್ಟಿದೆ. ಆ ಪೈಪಿಂದಲೇ ವಾಮಿಟಿಂಗು, ಬಾಯಿಂದ ವಾಮಿಟಿಂಗು ತೆಗ್ದು ನಮಗೆ ಬೋರ್ ಆಗಿಬಿಟ್ಟಿತ್ತು. ನನಗೆ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಬೇಜಾರಾಗ್ಬಿಟ್ಟಿತ್ತು, ನೋಡೋಕ್ಕೆ ಆಗ್ತಾಯಿಲ್ಲ. ಬಟ್ ನೀವು ಬಂದು ಯಾರಾದರೂ ನೋಡಿಸ್ಕೊಳ್ಳಿ, ನಿಮಗೂ ಅನುಕೂಲ ಆಗಲಿ, ನೀವು ಚೆನ್ನಾಗಾಗಲಿ. ಸಾಯೋಕ್ಕಂತೂ ಅವಕಾಶ ಕೊಡಬೇಡಿ, ಬಟ್ ಬಂದು ತೋರಿಸ್ಕೊಂಡು ಹುಷಾರಾಗಲಿ. ಅಮ್ಮ ಮಾತಾಡ್ತಾರೆ, ಮಾತಾಡಿಸಿ ನಮ್ಗೆ ತುಂಬ ಖುಷಿ ಆಗ್ತಾಯಿತ್ತು. ನಮ್ಮ ಪೈಪ್ ಹಾಕಿ ಬಾಲೆ ಬಿದ್ದರೆ ಅಲ್ಲಿ ಎಲ್ಲೋ ತಗೊಂಡೋಗಿ ಹಾಕಿದ್ರು, ಅಲ್ಲಿ ನಮಗೆ ಸೆಟ್ಟಾಗಿಲ್ಲ. ಆಮೇಲೆ ಇಲ್ಲಿ ಬಂದು ಸೇರೋದು ಡಾಕ್ಟ್ರು ನಮ್ಮನ್ನೆಲ್ಲ ಸರ್ ಕಟ್ಟಿದ್ರು. ನಾವು ಪೈಪ್ ತೆಗೆದ ಮೇಲೆ ಊಟ ಚೆನ್ನಾಗಿ ಮಾಡ್ತೀರಿ, ನಾವು ಚೆನ್ನಾಗಿದ್ದೀರಿ, ಕೆಲಸನೂ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನೀವು ಯಾರನ್ನ ಇದ್ದರೆ ತೋರಿಸ್ಕೊಳ್ರಿ, ಚೆನ್ನಾಗಿ ಆತೀರಿ.